ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಕನ್ಯಾ ರಾಶಿ ಸೆಪ್ಟೆಂಬರ್ ಮಾಸ ಭವಿಷ್ಯ. ಸೂರ್ಯನಿಂದ ಆರಂಭಿಸೋಣ. ಸೂರ್ಯ ಮೊದಲಿಂದ 17 ದಿನ ತನ್ನ ಸ್ವಂತ ರಾಶಿಯಲ್ಲಿರ್ತಾನೆ. ಕನ್ಯಾ ರಾಶಿಗೆ ವ್ಯಯಭಾವದಲ್ಲಿರ್ತಾನೆ. ಅದರ ನಂತರ ಕನ್ಯಾ ಸಂಕ್ರಾಂತಿ ಆಗುತ್ತದೆ. ಕನ್ಯಾ ಸಂಕ್ರಾಂತಿಯ ರೂಪದಲ್ಲಿ ಕನ್ಯಾ ರಾಶಿಯಲ್ಲಿ ಸೂರ್ಯನ ಪ್ರವೇಶ ಆಗುತ್ತೆ. ಸೊ ಮೊದಲಿನ 17 ದಿನ ವ್ಯಯಭಾವದಲ್ಲಿ ಸೂರ್ಯನ ಸಂಚಾರ. ಇದು ಒಂದು ರೀತಿಯ ಮರಣಕಾರಕ ಸ್ಥಾನವೇ ಆಗಿದೆ ಸೂರ್ಯನಿಗೆ ವ್ಯಯಭಾವ. ಹೀಗಾಗಿ ಇಲ್ಲಿ ರೆಸ್ಟ್ಲೆಸ್ನೆಸ್ಸು ಒಂದು ಬರ್ತದೆ, ನಿದ್ರಾಹೀನತೆ, ಸ್ಲೀಪ್ಲೆಸ್ನೆಸ್ ಬರ್ತದೆ, ಇತರರ ಚಿಂತೆ, ಅನ್ಯರ ಸಮಸ್ಯೆಯ ಭಾರವನ್ನು ತಲೆ ಮೇಲೆ ಹೊತ್ಕೋಬೇಕಾಗುತ್ತದೆ. ಇನ್ನೊಬ್ಬರ ದುಃಖವನ್ನು ನನ್ನ ಸ್ವಂತ ದುಃಖ ಅಂತ ತಿಳ್ಕೊಂಡು ಸಹಾಯ ಸಹಕಾರ ಮಾಡಬೇಕಾಗುತ್ತೆ. ರಾತ್ರಿ ಇಡೀ ಎಚ್ಚರ ಇದ್ದು ಬೆಳಿಗ್ಗೆ ತಿಂಡಿ ತಿನ್ನೋಕ್ಕಾಗಲ್ಲ. ಮೆದುಳಿಗೆ ಹಿಂದೆ ಟೆನ್ಷನ್ ಬರುತ್ತದೆ, ಬ್ಯಾಕ್ ಆಫ್ ದ ಹೆಡ್ ನೋವು ಬರುತ್ತೆ. ವಿಶಾಲ ಹೃದಯವನ್ನು ಕೊಡ್ತಾನೆ. ಸ್ವಂತ ರಾಶಿಯಲ್ಲಿರ್ತಾನೆ, ಆದರೆ ವ್ಯಯಭಾವದಲ್ಲಿರ್ತಾನೆ. ಅತಿಯಾದ ಧಾರ್ಮಿಕತೆಯನ್ನು ಕೊಡ್ತಾನೆ, ಸ್ಪಿರಿಚುವಲ್ ಆಗಿ ಕೂಡ ಮಾಡ್ತಾನೆ. ಇದರ ಜೊತೆ ನೇತ್ರ ಸಮಸ್ಯೆಯನ್ನು ಕೊಡ್ತಾನೆ. ವ್ಯಯಭಾವದಲ್ಲಿದ್ದಾಗ ನೇತ್ರಕಾರಕ ಸೂರ್ಯೋ ಚಕ್ಷುಜಾತ ಅಂತ ಕರೆದಿರೋದನ್ನು ನೇತ್ರ ಸಮಸ್ಯೆ, ಮಂದ ದೃಷ್ಟಿ ಬರ್ತದೆ. ಒನ್ ಐ ವಿಷನ್ ಸ್ವಲ್ಪ ವೀಕ್ ಆಗ್ಬೋದು. ದೂರದಲ್ಲಿ ಹೋಗಿ ಧನ ವ್ಯಯ ಮಾಡುವಂಥದ್ದು. ತಂದೆ ಜೊತೆ ಸ್ವಲ್ಪ ವೈರತ್ವ ಕಾಣಬಹುದು. ಇನ್ನು ಎಲ್ಲರ ಜೊತೆ ವಿರೋಧಾಭಾಸವನ್ನು ಕಾಣಬಹುದಾಗಿದೆ. ಇದರ ಜೊತೆಗೆ ಕಣ್ಣುಗಳು ನಿಸ್ತೇಜತೆಯನ್ನು ತೋರಿಸುವವು. ಕಣ್ಣುಗಳಲ್ಲಿ ಅಷ್ಟೊಂದು ತೇಜಸ್ಸು ಇರಲ್ಲ. ಉತ್ತರಾರ್ಧದಲ್ಲಿ ಬರುವಂತಹ ಸೂರ್ಯ ಮೊದಲನೇ ಭಾವದಲ್ಲಿ ಬರ್ತಾನೆ ಕನ್ಯಾ ಸಂಕ್ರಮಣದ ರೂಪದಲ್ಲಿ. ಈಗ ಸ್ವಲ್ಪ ಆತ್ಮವಿಶ್ವಾಸ ಜಾಸ್ತಿ ಮಾಡ್ತಾನೆ. ಆನಂದ, ಉತ್ಸಾಹ ವೃದ್ಧಿ, ಧೈರ್ಯ ಕೊಡ್ತಾನೆ. ತುಂಬ ಅಲೆದಾಟ ಇರುತ್ತದೆ. ಉತ್ತಮ ಆರೋಗ್ಯವನ್ನು ಕೊಡ್ತಾನೆ. ಇಮ್ಯುನಿಟಿ ಪವರ್ ಬೂಸ್ಟ್ ಆಗುತ್ತದೆ. ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗುತ್ತದೆ. ಬಡವರಿಗೆ ಸಹಾಯ. ಸೋದರ ಸೋದರಿಯರ ಜೊತೆ ಅಷ್ಟು ಸರಿ ಇರಲ್ಲ. ಇನ್ನು ತಂದೆಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಯನ್ನು ಕಾಣಬಹುದು. ನಿಮಗೆ ಶೀಘ್ರ ಕೋಪ, ತಾಪ, ಆವೇಶ, ಅಹಂಕಾರ, ಸಹನೆ, ತಾಳ್ಮೆಯನ್ನು ಕಡಿಮೆ ಕೊಡ್ತಾನೆ. ಸ್ವಲ್ಪ ಪಿತ್ತ ಪ್ರಕೃತಿ. ಕಣ್ಣುಗಳು ಕೆಂಪಗೆ ಕಾಣಬಹುದು. ನೇತ್ರ ಸಮಸ್ಯೆ ಇಲ್ಲಿಯೂ ಕೊಡೋದು. ಉಷ್ಣ ಶರೀರ, ಚಪಲಚಿತ್ತತೆ, ಶೌರ್ಯ ಇರುತ್ತದೆ. ಉದಾರತೆ ಕೊಡ್ತಾನೆ. ಇನ್ನು ದೂರದಿಂದ ಕೂಡ ಲಾಭವನ್ನು ಸೂರ್ಯನು ಕೊಡ್ತಾನೆ. ಸೂರ್ಯನ ಫಲಗಳ ನಂತರ ಇಲ್ಲಿ ಬುಧನ ಫಲಗಳು ಬರ್ತವೆ. ಬುಧ ರಾಶಾಧಿಪತಿ ರಾಶಿಯಲ್ಲೇ ಉಚ್ಚ ಸ್ಥಾನವನ್ನು ಪಡ್ಕೋತಾನೆ. ಬುಧ ಒಂದು ಲಾಂಛನವನ್ನು ಕೂಡ ಕೊಡಬಹುದು. ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ವಯಸ್ಸು 24ರಿಂದ 36 ಇದ್ದರೆ ಒಂದು ಲಾಂಛನ ಬರ್ಬೋದು, ಅಥವಾ ಕಳಂಕವನ್ನು ಕೂಡ ಕೊಡಬಹುದಾಗಿದೆ. ಮಂತ್ರಜ್ಞಾನ, ಭೂತ ಪಿಶಾಚ ಜ್ಞಾನ, ಭೂತ ವಿದ್ಯೆ ಬರುತ್ತದೆ. ಜ್ಯೋತಿಷ್ಯದಲ್ಲಿ ಆಸಕ್ತಿ ಬರುತ್ತದೆ. ಇನ್ನು ವೈದ್ಯವೃತ್ತಿಯು ಕೆಲವರಿಗೆ ಬರುತ್ತದೆ. ಸಭೆಗಳಲ್ಲಿ ಅಗ್ರಸ್ಥಾನವನ್ನು ಕೂಡ ಪಡಿತಾರೆ. ವಾಕ್ಚಾತುರ್ಯ ಸಿಗುತ್ತದೆ. ಮಧುರವಾದ ಭಾಷೆ ಬರುತ್ತದೆ. ಕಲಾ ಪ್ರವೀಣತೆಯನ್ನು ಬುಧ ಕೊಡ್ತಾನೆ. ಇದರ ನಂತರ ಗುರುವಿನ ಸಂಚಾರ ಬರುತ್ತದೆ. ಲಾಭ ಭಾವದಲ್ಲಿ ಗುರು ಪಂಚಮ ಭಾವನ ಸಕ್ರಿಯಗೊಳಿಸ್ತಾನೆ. ಸಂಪೂರ್ಣ ಗುರುಬಲ ಬರುತ್ತೆ. ಆದರೆ ಗುರು ಇಲ್ಲಿ ಮಾರಕ ಪ್ಲಸ್ ಬಾಧಕ ಇದ್ದಾನೆ. ಹೀಗಾಗಿ ಎಚ್ಚರಿಕೆಯಿಂದ ಕೂಡ ಇರಬೇಕು. ಗುರುವಿನ ದೃಷ್ಟಿ ಪಂಚಮ ಭಾವದ ಮೇಲೆ ಇರುತ್ತದೆ. ಕಾರಕೋ ಭಾವನಾಶ ಕೂಡ ಆಗುತ್ತದೆ. ಗುರು ಎಲ್ಲಿರ್ತಾನೆ ಅಲ್ಲಿ ಆ ಭಾವನೆ ಎಕ್ಸ್ಪ್ಯಾಂಡ್ ಮಾಡ್ತಾನೆ. ಗುರುವಿನ ದೃಷ್ಟಿ ಅಮೃತಮಯವಾಗಿರುತ್ತದೆ. ಒಂದು ಕಡೆ ವಂಶಾಭಿವೃದ್ಧಿ, ಕ್ರಿಯೇಟಿವಿಟಿಯನ್ನು ವೃದ್ಧಿ ಮಾಡ್ತಾನೆ. ಇನ್ನೊಂದು ಕಡೆ ಸಂತಾನ ಚಿಂತೆಯನ್ನು ಕೂಡ ಕೊಡ್ತಾನೆ. ಇನ್ನೊಂದು ಕಡೆ ಗುರು ಉತ್ತಮ ನಿಮಗೆ ಸಲಹೆ ಸೂಚನೆಗಳು ಕೂಡ ಸಿಗ್ತವೆ. ಗುರುವಿನ ದೃಷ್ಟಿ ಲಾಭಭಾವದಿಂದ ಗುರುವಿನ ದೃಷ್ಟಿ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲಿ ಉತ್ತಮ ಫಲಗಳನ್ನೇ ಕೊಡ್ತಾನೆ. ಅಮೃತಮಯವಾಗಿರುತ್ತದೆ. ಸ್ಥಾವರ ಜಂಗಮ ಯೋಗವನ್ನು ಕೂಡ ಕೊಡ್ತಾನೆ. ಆದರೆ ಗುರು ಲೋಹಪಾದದಲ್ಲಿ ಇರೋದರಿಂದ ಎಚ್ಚರಿಕೆಯಿಂದಿರಬೇಕು. ನಿಧಾನ ಫಲಗಳನ್ನು ಕೊಡ್ತಾನೆ. ಕುಜ ಸೆಪ್ಟೆಂಬರ್ 18ವರೆಗೂ ಕರ್ಮ ಭಾವದಲ್ಲಿ ಸಂಚಾರ ಮಾಡ್ತಾನೆ. ದಿಗ್ಬಲವನ್ನು ಪಡೆದಿದ್ದಾನೆ. ಎಲ್ಲವೂ ಪಾಸಿಟಿವ್ ಇದೆ. ಆದರೆ ಸ್ವಲ್ಪ ಶತ್ರುಗಳು ಉದಿತಾರೆ. ವಾಮಾಚಾರಕ್ಕೆ ಯತ್ನಿಸಬಹುದು. ಅದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ದಿಗ್ಬಲದ ಪಡೆದಂಥ ಕುಜ ಅಧಿಕಾರ ಕೊಡ್ತಾನೆ. ಪಿತೃವಂಶಕ್ಕೆ ಹಾನಿಯ ಒಂದು ರೀತಿಯ ಶೋಕ. ನಿಮಗೆ ಅನಾರೋಗ್ಯ ಕೊಡ್ಬೋದು. ಆದರೆ ಆರ್ಥಿಕವಾಗಿ ತುಂಬ ಪ್ರಬಲವನ್ನಾಗಿ ಮಾಡ್ತಾನೆ. ಅಧಿಕಾರ, ಮಾನ ಸನ್ಮಾನ, ಕೀರ್ತಿ ಪ್ರತಿಷ್ಠೆ, ಆದಾಯದಲ್ಲಿ ವೃದ್ಧಿ, ಆರ್ಥಿಕ ಸ್ಥಿರತೆ, ಆರೋಗ್ಯದ ಚಿಂತೆ ಮಾತ್ರ ಇರುತ್ತೆ. ಹೊಟ್ಟೆ ಸಮಸ್ಯೆ ಇರುತ್ತೆ. ಇನ್ನು ಇದರ ಜೊತೆ ಮಾತೃವಿಗೆ ಹಾನಿ, ಅನಾರೋಗ್ಯ. ಮನೆಯಲ್ಲಿ ಮಾತ್ರ ನೆಮ್ಮದಿ ಇರಲ್ಲ. ಮನಸ್ಸಿಗೆ ಒಂದು ಮೆಂಟಲ್ ಪೀಸ್ ಇರಲ್ಲ. ರಹಸ್ಯ ಕರ್ಮ ಮಾಡಲು ಬುದ್ಧಿ ಬರುತ್ತದೆ. ಉತ್ತರೋತ್ತರ ಅಭಿವೃದ್ಧಿ. ಸಂತಾನದ ಜೀವನದಲ್ಲಿ ಬಹುದೊಡ್ಡ ಪರಿವರ್ತನೆ. ಈ ರೀತಿಯಾದಂಥ ಕೆಲವು ಘಟನೆಗಳು. ಇನ್ನು ಕರಿಯರ್, ಕಾರ್ಯಕ್ಷೇತ್ರದ ಮೇಲೆಯೂ ಕೂಡ ಕುಜನ ಪ್ರಭಾವ ಕಂಡುಬರುತ್ತದೆ. ಇಂಪಲ್ಸಿವ್ ಆಗಿ ಇರುವಂಥ ಸಾಧ್ಯತೆಗಳು ಕಂಡುಬರುತ್ತವೆ. ಕುಜನಿನ ನಂತರ ಶನಿಯ ಫಲಗಳು. ಶನಿಯು ಬಂದುಬಿಟ್ಟು ಸಪ್ತಮ ಭಾವದಲ್ಲಿ ಮಾಸ ಪೂರ್ತಿ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾನೆ. ತಾಮ್ರಪಾದ ಇದೆ. ಹೀಗಾಗಿ ಶುಭ ಫಲಗಳು. 5th ಲಾರ್ಡ್ ಇನ್ 7th ಹೌಸ್, 6th ಲಾರ್ಡ್ ಇನ್ 7th ಹೌಸ್ ವಕ್ರಗತಿಯಲ್ಲಿ ಶನಿಯ ಸಂಚಾರ ಇದೆ. ಹೀಗಾಗಿ ಸಂತಾನದ ಪ್ರಗತಿಗೆ ವಿಳಂಬ ಆಗುತ್ತದೆ. ಸ್ಥಾನಮಾನ, ಪೋಸ್ಟ್ ಪೊಸಿಷನ್ ಸಿಗಲು ಸ್ವಲ್ಪ ನೀವು ಕಾಯಬೇಕಾಗುತ್ತದೆ, ವೆಯ್ಟ್ ಮಾಡಬೇಕಾಗುತ್ತದೆ. ಸಮಸ್ಯೆಗಳು 6th ಲಾರ್ಡ್ ಇನ್ 7th ಹೌಸ್ಗೆ ಬಂದಾಗ ಸಮಸ್ಯೆಗಳು ಪಾರ್ಟ್ನರ್ಶಿಪ್ನಲ್ಲಿ ಬರ್ಬೋದು. ಶತ್ರುಗಳೇ ಅಥವಾ ವೈರಿಗಳೇ ಪಾರ್ಟ್ನರ್ ಆಗುವಂಥ ಸಾಧ್ಯತೆಗಳು ಕಂಡುಬರ್ತವೆ. ಇನ್ನು ಸ್ವಲ್ಪ ಋಣ ಇರುತ್ತೆ. ಸಂತಾನ ಋಣ, ಸಂಗಾತಿ ಋಣ ಕೂಡ ಕಾಣಬಹುದಾಗಿದೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶ್ರೀ ಗುರುದೇವ ದತ್ತ.